ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಅಧಿಕ ಮಾಸದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅನೇಕ ದಾನಗಳನ್ನು ಕೊಡಬಹುದಾಗಿದೆ. ಅಧಿಕ ಮಾಸದಲ್ಲಿ ಕೊಡುವ ಅನೇಕ ಶ್ರೇಷ್ಠ ದಾನಗಳಲ್ಲಿ ತುಳಸಿ ಗಿಡ ಹಾಗೂ ಡೊಗ್ಗಾಲ್ ಕೃಷ್ಣ ಕೊಡುವ ದಾನವು ಒಂದಾಗಿದೆ. ನೋಡಿ, ಈ ರೀತಿ ತುಳಸಿ ಗಿಡವನ್ನು ನೆಟ್ಟು ಅದರಲ್ಲಿ ಒಂದು ಡೊಗ್ಗಾಲ್ ಕೃಷ್ಣನ ಪ್ರತಿಮೆಯನ್ನು ಇಟ್ಟು ಮುತ್ತೈದೆಯರಿಗೆ ದಾನ ಮಾಡಬಹುದು. ಡೊಗ್ಗಾಲ್ ಕೃಷ್ಣನ ಪ್ರತಿಮೆಯನ್ನು ನಿಮ್ಮ ಅನುಕೂಲದಂತೆ ಬೆಳ್ಳಿಯದು ಅಥವಾ ಹಿತ್ತಾಳೆಯದು ಅಥವಾ ಪಂಚಲೋಹದ್ದು ಕೊಡಬಹುದು. ಕೆಲವರಿಗೆ ಕೃಷ್ಣನ ಪ್ರತಿಮೆ ಕೊಡುವುದು ಅನಾನುಕೂಲವಾದಲ್ಲಿ ಕೇವಲ ತುಳಸಿ ಗಿಡವನ್ನು ಮಾತ್ರ ದಾನ ಕೊಡಬಹುದು. ತುಳಸಿ ಗಿಡಗಳನ್ನು ಮನೆಯಲ್ಲಿಯೇ ಬೆಳೆಸಿ ದಾನ ಮಾಡಿದರೆ ಉತ್ತಮ. ಆದರೆ ಅನೇಕರಿಗೆ ಸ್ಥಳದ ಅಭಾವದಿಂದ ತುಳಸಿ ಗಿಡಗಳನ್ನು ಮನೆಯಲ್ಲಿ ಬೆಳೆಸಲು ಅನಾನುಕೂಲವಾಗಬಹುದು. ಅಂಥವರು ತುಳಸಿ ಗಿಡಗಳನ್ನು ಹೊರಗಿನಿಂದ ತಂದು ದಾನ ಮಾಡಬಹುದು. ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ಮಹತ್ವವಿರುವುದರಿಂದ ತುಳಸಿ ಗಿಡ ಹಾಗೂ ಡೊಗ್ಗಾಲ್ ಕೃಷ್ಣ ಇವುಗಳನ್ನು 33 ಸಂಖ್ಯೆಯಲ್ಲಿ ತಂದು ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿ 33 ಮುತ್ತೈದೆಯರಿಗೆ ದಾನ ಕೊಡಬೇಕು. ಈ ರೀತಿಯ ದಾನಗಳನ್ನು ಕೊಡುವಾಗ ದೇವರ ಮುಂದೆ ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಹಾಕಿ ಮಣೆಯ ಮೇಲೆ ತುಳಸಿ ಗಿಡ ಇಟ್ಟು ಪೂಜೆ ಮಾಡಬೇಕು. ಅಧಿಕ ಮಾಸದ ನಿಯಾಮಕನಾದ ಶ್ರೀ ಪುರುಷೋತ್ತಮಾಯ ನಮಃ ಎಂದು ದೇವರ ಮುಂದೆ ಬರೆದು ರಂಗೋಲಿ ಹಾಕಿ ಶಂಖಚಕ್ರಗಳನ್ನು ಬಿಡಿಸಿ ಈ ದಾನ ಕೊಡುವಂಥ 33 ತುಳಸಿ ಗಿಡ ಹಾಗೂ ಡೊಗ್ಗಾಲ್ ಕೃಷ್ಣಗಳನ್ನು ಇಟ್ಟು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳನ್ನು ಏರಿಸಬೇಕು. ದೇವರ ಮುಂದೆ ದೀಪವನ್ನು ಹಚ್ಚಿಡಬೇಕು. ನಂತರ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂದು ಶ್ಲೋಕವನ್ನು ಹೇಳಿಕೊಂಡು ನಂತರ ಅರಿಶಿಣ ಕುಂಕುಮ ಬಳೆ ಕಣ ಅಕ್ಕಿ ಉಡಿ ಹಾಗೂ ದಕ್ಷಿಣೆಯೊಂದಿಗೆ ಈ ಪೂಜೆ ಮಾಡಿದ ತುಳಸಿ ಗಿಡ ಹಾಗೂ ಡೊಗ್ಗಾಲ್ ಕೃಷ್ಣನನ್ನು ಮುತ್ತೈದೆಯರಿಗೆ ದಾನ ಮಾಡಬೇಕು. ದಕ್ಷಿಣೆ ಇಲ್ಲದೆ ಮಾಡಿದ ದಾನವು ಅಪೂರ್ಣವೆನಿಸುತ್ತದೆ. ಆದ್ದರಿಂದ ನಿಮಗೆ ಅನುಕೂಲವಾದಷ್ಟು ದಕ್ಷಿಣೆಯನ್ನು ಇಟ್ಟು ದಾನವನ್ನು ಕೊಡಬೇಕು. ಕೆಲವರಿಗೆ ಇಂಥ ದಾನಗಳನ್ನು 33 ಸಂಖ್ಯೆಯಲ್ಲಿ ಕೊಡಲು ಸಾಧ್ಯವಾಗದಿದ್ದರೆ 5 ಜನರಿಗೆ ಕೊಡಬಹುದೇ ಎಂದು ಕೇಳುತ್ತಿದ್ದಾರೆ. 33 ಸಂಖ್ಯೆಯಲ್ಲಿ ದಾನ ಕೊಡಲು ಸಾಧ್ಯವಾಗದಿದ್ದವರು ಒಬ್ಬರಿಗೆ, ಇಬ್ಬರಿಗೆ, 5 ಜನರಿಗೆ ಅಥವಾ 10 ಜನರಿಗೆ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಾನವನ್ನು ಯಥಾಶಕ್ತಿ ಕೊಡಬಹುದು. ಒಟ್ಟಿನಲ್ಲಿ ಅಧಿಕ ಮಾಸದಲ್ಲಿ ಒಂದು ಚಿಕ್ಕ ದಾನವೂ ಸಹ ಅಧಿಕ ಫಲವನ್ನು ತಂದುಕೊಡುವುದರಿಂದ ನಮಗೆ ಸಾಧ್ಯವಾದಷ್ಟು ದಾನವನ್ನು ಕೊಡಬೇಕು.